ಸಂವತ್ಸರದ ಯುಗಾದಿಯ ಶುಭಾಶಯಗಳು. ನಮ್ಮ ಭವ್ಯ ಭಾರತ ಎಲ್ಲ ಅನ್ನುವ ಒಂದೇನಾದರೂ ವಿಶ್ಲೇಷಣೆ ಮಾಡಕ್ಕೆ ಹೋದರೆ ಅದು ಯಾರಿಗೂ ತಿಳಿಯೋದಿಲ್ಲ. ಯಾಕಂದರೆ ನಾವು ಎರಡನೇ ಮುಖ್ಯ ವಿಚಾರ ಬೌದ್ಧಿಕನಲ್ಲಿ ಮಾತಾಡ್ತಾ ಇದ್ರು ರೆಡ್ಡಿಯವರು. ಈ ಜಗತ್ತಿನಲ್ಲಿ ಸಂಸ್ಕೃತಿ ಅದು ನಶಿಸಿ ಹೋಗುವಂಥದ್ದು ಅಲ್ಲ. ಇದರ ಹಿಂದಿರುವ ಸತ್ವ ಏನು, ಶಕ್ತಿ ಏನು, ಅಸ್ಮಿತ ಏನಕ್ಕೆ ಅಂದರೆ ಟೆಕ್ನಾಲಜಿ. ಅಮೆರಿಕದಂತಹ ದೇಶದ ಅಸ್ಮಿತೆ ಏನಂದರೆ ಲಿಬರ್ಟಿ ಆರ್ ಹ್ಯೂಮನ್ ರೈಟ್. ನಮ್ಮ ದೇಶದ ಅಸ್ಮಿತೆ ಏನು? ನಮ್ಮ ದೇಶದ ಅಸ್ಮಿತೆ ಏನು ಅಂದರೆ ಅದು ಆಧ್ಯಾತ್ಮ, ಸ್ಪಿರಿಚುವಾಲಿಟಿ. ಅನೇಕ ದೇಶಗಳ ಮೇಲೆ ಅನೇಕ ಇನ್ವೆನ್ಷನ್ಸ್ ನಡೆಯುತ್ತೆ. ನೀನು ಬಹಳ ಧನ್ಯವಾಗಿದೆಯಾ, ಬಾಯಾರಿಕೆ ಆಗಿದೆ ನಿನಗೆ, ನೀನು ನೀರು ಸಿಗದೆ ಇದ್ರೆ ನೀನು ಸತ್ತು ಹೋಗ್ಬಿಡ್ತೀಯ, ನಾನು ನೀರು ಕೊಡ್ತೀನಿ, ಏನು ಆವಾಗ ಹೇಳ್ತಾನೆ ಅವನು ಪುರೋರವ ಭಾರತದ ರಾಜ, ನೋಡು ನೀನು ಏನು ಗೆದ್ದೆ ಅಂತ ಹೇಳ್ತಿದೀಯಲ್ಲ ಪ್ರಪಂಚ. ಇಂಡಿಯಾ ಈಸ್ ಸ್ಪಿರಿಚುವಾಲಿಟಿ, ಐ ಹ್ಯಾವ್ ಕಮ್ ಫ್ರಮ್ ನಥಿಂಗ್, ಐ ಗೋ ವಿತ್ ನಥಿಂಗ್ ಅಂತ ಅವನು ಹೇಳ್ತಾನೆ. ಈ ಭಾರತದ ಸಂಘ 100 ವರ್ಷಗಳನ್ನು ಅದು ಹಿಂದೆ ವರ್ಷದಲ್ಲಿ, 99ನೇ ವರ್ಷದಲ್ಲಿದ್ದೀವಿ. ಬಹಳ ವೆರಿ ಶಾರ್ಟ್ಲಿ ವಿ ಆರ್ ಸೆಲೆಬ್ರೇಟಿಂಗ್ ಸೆಂಟಿನರಿ ಇಯರ್. ಪ್ರೇರಣೆಯಿಂದ ಬಂದು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು. ಮೂರನೇದು ಶಿಸ್ತು. ಇದೇ ಇದನ್ನು ಬೆಳೆಸುವಂತಹ ಆಧ್ಯಾತ್ಮಿಕ ಶಕ್ತಿ. ಕಡೆಯದಾಗಿ ನನ್ನ ಟೈಮ್ ಬರೀ 5 ನಿಮಿಷ ಅಂತ ಹೇಳಿದ್ದಾರೆ. 1 ನಿಮಿಷ ಟೈಮ್ ನಮ್ಗೆ ಬಂದಂತಹ ಒಂದು ಯೋಚನೆ ಏನು ಅಂದರೆ, ನಾವು ಮೌಲ್ಯಾಧಾರಿತವಾಗಿದ್ದಾರೆ. ನಾವು ಇಫ್ ಎಟ್ ಆಲ್ ವಿ ಆರ್ ಮೊರೇಲ್. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ್ಯಂಡ್ ಸಂಸ್ಥೆಯ, ಸಂಘದ ಎಲ್ಲ ಈ ಮೌಲ್ಯಗಳನ್ನು ನಾವು ಮನಸ್ಸಿನಲ್ಲಿ ಬಿಡಿಸಿದ ನಂತರ ಅದು ಮನೆಯಲ್ಲಿ ನಾವು ಪಸರಿಸಬೇಕು. ಮನೆಯಲ್ಲಿ ಮುಖ್ಯವಾಗಿ ಮಾತೆಯರಿಗೆ ಮತ್ತು ಸಹೋದರಿಯರಿಗೆ ನಾವು ತಿಳಿಸಿದ ಭಕ್ತಿನ ಪ್ರತಿಯೊಂದು ಹಳ್ಳಿನಲ್ಲೂ ಮನೆಗಳಲ್ಲಿ ನಾವು ಬೆಳಗಿಸಬೇಕಾದಂಥ ಭಕ್ತರವಾದ ಜವಾಬ್ದಾರಿಯನ್ನು ನಾವೆಲ್ಲರೂ. Sunlight is God, moon is God, dog is God, cow is God, a pig is God, elephant is God, everything is God.